ಕುಡಿಯುವ ನೀರಿನ ಸಮಸ್ಯೆ ಕುರಿತು ಮನವಿ ಮಾಡಲು ತೆರಳಿದ್ದ ವೇಳೆ ಮಹಾನಗರ ಪಾಲಿಕೆ ಇಂಜಿನಿಯರ್ ಅವರಿಂದ ಅವಮಾನಕಾರಿ ವರ್ತನೆ ಹಾಗೂ ನಂತರ ವೈಯಕ್ತಿಕವಾಗಿ ಗುರಿಯಾಗಿಸಿ ಅಪಪ್ರಚಾರ ನಡೆಸಲಾಗುತ್ತಿದೆ ಎಂದು ಆಮ್ ಆದ್ಮಿ ಪಾರ್ಟಿ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಗಂಭೀರ ಆರೋಪಿಸಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರಿಗೆ ಮನವಿ ಸಲ್ಲಿಸಿದರು. ನಂತರ ಮಾಧ್ಯಮದೊಂದಿಗೆ ಅಖಿಲ ಯೋಗೇಶ್ ಮಾತನಾಡಿ, ಈ ಹಿಂದೆ ಹಾಸನ ನಗರದ ವಿವಿಧ ವಾರ್ಡ್ಗಳಲ್ಲಿ ಉಂಟಾಗಿದ್ದ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಮನವಿ ಮಾಡಲು ಮಹಾನಗರ ಪಾಲಿಕೆ ಆಯುಕ್ತರನ್ನು ಅವರು ಭೇಟಿ ಮಾಡಲಾಯಿತು. ಆಯುಕ್ತರು ನೀರಿನ ವಿಭಾಗದ ಜವಾಬ್ದಾರಿಯನ್ನು ಇಂಜಿನಿಯರ್ ಕವಿತಾ ಅವರಿಗೆ ವಹಿಸಿರುವುದಾಗಿ ತಿಳಿಸಿ ಅವರನ್ನು ಸಂಪರ್ಕಿಸಲು ಸೂಚಿಸಿದರು. ಅದರಂತೆ ನಾನು ಹಾಗೂ ಕೆಲ ಸಾರ್ವಜನಿಕರು ಇಂಜಿನಿಯರ್ ಕಚೇರಿಗೆ ತೆರಳಿದರು. ಆ ವೇಳೆ ಇಂಜಿನಿಯರ್ ಕಚೇರಿಯಲ್ಲಿ ಇರಲಿಲ್ಲ. ಸುಮಾರು 10 ನಿಮಿಷಗಳ ಬಳಿಕ ಅವರು ಕಚೇರಿಗೆ ಬಂದಾಗ, ಯಾರು ನೀವು, ಯಾರ ಅನುಮತಿ ಪಡೆದು ಕಚೇರಿಗೆ ಬಂದಿದ್ದೀರಿ ಎಂದು ಏರು ಧ್ವನಿಯಲ್ಲಿ ಪ್ರಶ್ನಿಸಿ ಟೇಬಲ್ ಅನ್ನು ಕುಟ್ಟುತ್ತಾ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂದು ದೂರಿದರು. ಇದಲ್ಲದೆ ನನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದೀರಾ, ಕೊಲೆ ಮಾಡಲು ಬಂದಿದ್ದೀರಾ ಎಂದು ಆರೋಪಿಸಿದರು. ನಾವು ಕೇವಲ ಸಾರ್ವಜನಿಕರ ಕುಡಿಯುವ ನೀರಿನ ಸಮಸ್ಯೆಯನ್ನು ತಿಳಿಸಲು ಬಂದಿದ್ದೇವೆ. ದಯವಿಟ್ಟು ಶಾಂತವಾಗಿ ಮಾತುಕತೆ ನಡೆಸಿ ಎಂದು ಮನವರಿಕೆ ಮಾಡಲು ಪ್ರಯತ್ನಿಸಿದರು. ಇಂಜಿನಿಯರ್ ಶಾಂತವಾಗದೆ ಜೋರಾಗಿ ಕೂಗಾಡಿದ್ದಾರೆ ಎಂದರು. ನಂತರ ಪರಿಸ್ಥಿತಿ ಉದ್ವಿಗ್ನಗೊಂಡ ಹಿನ್ನೆಲೆ ಆಯುಕ್ತರ ಕಚೇರಿಗೆ ತೆರಳಿ ವಿಷಯ ತಿಳಿಸಿದರು. ಆದರೆ ಅಲ್ಲಿಗೂ ಇಂಜಿನಿಯರ್ ಬಂದು ಇದೇ ರೀತಿಯಲ್ಲಿ ಏರು ಧ್ವನಿಯಲ್ಲಿ ಮಾತನಾಡಿ ಅಸಭ್ಯ ವರ್ತನೆ ಪ್ರದರ್ಶಿಸಿದರು. ಮಹಾನಗರ ಪಾಲಿಕೆಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಸ್ವೀಕರಿಸಲು ಪ್ರಾದೇಶಿಕ ಆಯುಕ್ತರು ಭೇಟಿ ನೀಡಿದ ಸಂದರ್ಭದಲ್ಲಿ ಇಂಜಿನಿಯರ್ ಅವರ ದುರ್ನಡತೆ, ದುರಹಂಕಾರ ಹಾಗೂ ಅಧಿಕಾರ ದುರ್ಬಳಕೆ ಕುರಿತು ಲಿಖಿತ ದೂರು ಸಲ್ಲಿಸಲಾಗಿದೆ. ಈ ವೇಳೆ ಹಲವಾರು ಸಾರ್ವಜನಿಕರು ಕೂಡ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿ ಅಧಿಕಾರಿಯ ವರ್ತನೆ ಬಗ್ಗೆ ಆಕ್ಷೇಪ ದಾಖಲಿಸಿದ್ದಾರೆ ಎಂದರು. ಈ ಘಟನೆ ಬಳಿಕ ಇಂಜಿನಿಯರ್ ಕವಿತಾರವರು ಯೋಗೇಶ್ ಅವರನ್ನು ವೈಯಕ್ತಿಕವಾಗಿ ಗುರಿಯಾಗಿಸಿಟ್ಟುಕೊಂಡು ವಾಟ್ಸಪ್ ಸ್ಟೇಟಸ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ನಲ್ಲಿಕಳ್ಳ, ಅಕ್ರಮವಾಗಿ ಮನೆ ಪಡೆದವರು ಎಂಬಂತೆ ಅವಹೇಳನಕಾರಿ ಪದಗಳನ್ನು ಬಳಸಿ ಅಪಪ್ರಚಾರ ಮಾಡುತ್ತಿದ್ದಾರೆ. ಕೆಲವು ಪತ್ರಿಕೆಗಳಲ್ಲೂ ನಿರಾಧಾರ ಆರೋಪಗಳನ್ನು ಮಾಡಿ ತಮ್ಮ ಮಾನಹಾನಿಗೆ ಕಾರಣರಾಗಿದ್ದಾರೆ ಎಂದು ಹೇಳಿದರು. ನಾನು ಯಾವುದೇ ಅಕ್ರಮ ಅಥವಾ ಅಪರಾಧ ಮಾಡಿದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಿ. ಆದರೆ ನಿರಾಧಾರ ಆರೋಪಗಳ ಮೂಲಕ ವೈಯಕ್ತಿಕವಾಗಿ ತೇಜೋವಧೆ ಮಾಡುವುದು ಸರಿಯಲ್ಲ. ಇದು ನನ್ನ ಗೌರವ ಹಾಗೂ ಆತ್ಮಗೌರವಕ್ಕೆ ಧಕ್ಕೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಸಮಸ್ಯೆ ತಿಳಿಸಲು ಬಂದ ಸಾರ್ವಜನಿಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಬೆದರಿಕೆ ಹಾಕುವುದು ಹಾಗೂ ಮಾಧ್ಯಮಗಳಲ್ಲಿ ಪಬ್ಲಿಸಿಟಿ ಪಡೆಯಲು ನಿರಾಧಾರ ಆರೋಪಗಳನ್ನು ಮಾಡುವುದು ಅಧಿಕಾರ ಮೀರಿದ ವರ್ತನೆ ಎಂದು ಹೇಳಿದರು. ಈ ಸಂಬಂಧ ಜಿಲ್ಲಾಧಿಕಾರಿಗಳು ಅಧಿಕಾರಿ ವಿರುದ್ಧ ತಕ್ಷಣ ಕಾನೂನು ಹಾಗೂ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಳ್ಳದಿದ್ದರೆ ಮಹಾನಗರ ಪಾಲಿಕೆ ಎದುರು ಅಮರಣಾಂತ ಉಪವಾಸ ಸತ್ಯಾಗ್ರಹ ಆರಂಭಿಸುವುದಾಗಿ ಎಚ್ಚರಿಕೆ ನೀಡಿದರು. ಇದಲ್ಲದೆ ಮುಂದೆ ಈ ಬಗ್ಗೆ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ತಿಳಿಸಿದರು. ಲೀಟರ್ ನೀರು ಕೊಡ್ತೀನಿ, ಇವತ್ತು ಕೊಡ್ತಾ ಇದ್ದೀನಿ. ಅದು ಲಾಭಕ್ಕೆ ಕೊಡ್ತಾ ಇಲ್ಲ. ನಾನು ಲಾಭಕ್ಕೆ ಕೊಡ್ತಾ ಇಲ್ಲ. ನಾನು ಯಾವುದೋ ರಾಜಕೀಯ ಹುದ್ದೆ ಹೊಂದಿರೋನಲ್ಲ, ನಾನು ಲಾಭಕ್ಕೆ ಕೊಡ್ತಾ ಇಲ್ಲ. ಆಯ್ತಾ, ಕೋವಿಡ್ ಸಮಯದಲ್ಲಿ ಎಲ್ಲ ಮನೇಲಿ ಮನೆಗಿದ್ದಾಗ ಆಲ್ಬಮ್ ಅಂತ ತಂದು ಊರೆಲ್ಲರಿಗೆ ಹಂಚಿದ್ನಿ. ಆಯ್ತಾ, ನಾನು ಮನೇಲಿರಲಿಲ್ಲ. ಆಯ್ತಾ, ಕಷ್ಟದಲ್ಲವ್ರೆ ಅಂತ ಸಾರ್ವಜನಿಕರಿಗೆ, ಕಷ್ಟದಲ್ಲಿರೋ ಎಲ್ಲರಿಗೂ ಫುಡ್ ಕಿಟ್ ಕೊಟ್ಟಿದ್ನಿ, ದನಿಗೆ ಮೇವು ಕೊಟ್ಟಿದ್ನಿ. ಕುಡಿಯೋ ನೀರಿಲ್ಲ ಅಂತ ದನಿನ ಕಟ್ಟಿಸಿದ್ನಿ. ಯಾರೋ ಒಬ್ರು ಹಿಂಗೆ ಏನೋ ಕೊಲೆ ಮಾಡಕ್ಕೆ ಬಂದವ್ರೆ ಅಂತ ಹೇಳಿ ಆಪಾದನೆ ಮಾಡವ್ರೆ ಸರ್. ಅವ್ರ ಜೊತೆ ಇದ್ರಂತೆ. ಅವರು ಕವಿತಾ ಮೇಡಮ್ ಬರುವಾಗ ಅವ್ರ ಹಿಂದ್ಗಡೆ ಬಂದರು, ಅಕ್ಕ ಕವಿತಕ್ಕ ಅಂತ ಬಂದರು. ನಾನು ಯಾರು ಅಂತ ಕೇಳಿದೆ. ಅವ್ರ ಹಿಂದೆ ಏನೋ ನಗರಸಭೆ ಮಾಜಿ ಅಧ್ಯಕ್ಷರಂತೆ ಅವರು. ನಂಗೆ ಗೊತ್ತಿಲ್ಲ ಸರ್. ಅವ್ರ ಹಿಂದೆ ಅವ್ರೇನೋ ಗುಂಡಿ ತೆಗೆದು ನಲ್ಲಿ ಹಾಕೋ ಕೆಲಸ ಎಲ್ಲ ಮಾಡ್ತಿದ್ರಂತೆ. ನಮ್ಮ ಮನೆಯಲ್ಲಿ ಅಲ್ಲಿ ಮನೆ ಮುಂದೆ ನಲ್ಲಿ ಹಾಕೋ ಕೆಲಸನ ನಾನು ಅವ್ರು ಮಾಡ್ತಾವ್ರೆ. ನಾನು ಕೇಳಿದ್ರೆ ನಾನು ಕಾಂಟ್ರಾಕ್ಟ್ ಅವರಿಗೆ ಕೊಡ್ತಿದ್ದೆ. ಕೆಲಸನ 5,000 ರೂಪಾಯಿ ನಾನು ಅವ್ರಿಗೆ ಕೊಟ್ಟೆ. ಅದೇ ದುಡ್ಡು ಅವರಿಗೆ ಕೊಡ್ತಿದ್ದೆ. ಕೆಲಸ ಮಾಡಿದ್ರೆ 5,000 ಕೊಟ್ಟಿದ್ದೀನಿ ಸರ್ ನಾನು. ಆ ದುಡ್ಡು ಪಾಪ ಅವ್ರು ಕೇಳಿದ್ರೆ ಅವ್ರಿಗೆ ಕೊಡ್ತಿದ್ದೆ. ಅವರು ನನ್ನ ಮೇಲೆ ಆರೋಪ ಮಾಡೋಕ್ಕೆ ಶುರು ಆಗ್ಯಾರ. ನಾನು ಕೇಳಿದ್ರೆ ಹೆಂಗೆ ಸರ್ ಕೆಲಸ ಕೊಡಲಿ ಅವ್ರಿಗೆ? ಒಬ್ಬ ಮಾಜಿ ನಗರಸಭಾ ಅಧ್ಯಕ್ಷರಿಗೆ ನಾನು ಕೆಲಸ ಕೊಡ್ತೀನಿ ಅಂತ ಹೇಳಲ್ಲ. ಇಂಥವ್ರು ಆರೋಪ ಮಾಡ್ತಾವ್ರೆ. ಒಂದು ಉನ್ನತ ಹುದ್ದೆಯಲ್ಲಿದ್ದಂಥವ್ರು ಯೋಗದಿಂದ ಬಂದಿರೋ ಹುದ್ದೆನ ಯೋಗ್ಯತೆ ಬೆಳೆಸ್ಕೊಂಡು ಮಾತಾಡಬೇಕು. ಯೋಗ್ಯತೆನೇ ಇಲ್ಲದೆ ಮಾತಾಡೋಕೆ ಹೋದರೆ ಅದು ಹಾಸನ ನಗರದ ಜನರಿಗೆ ಮಾಡಿದ ಅನ್ಯಾಯ, ಅದು ಅವಮಾನ ಆಗುತ್ತೆ ಸರ್. ಈ ವೇಳೆ ಆಮ್ ಆದ್ಮಿ ಪಾರ್ಟಿಯ ಆನಂದ್, ಮಧು, ವಿಕ್ರಮ್, ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.